ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ವ್ಲಾಗ್ಸ್. ನಾನು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಮನೇಲಿ ಗೆಣಸಿತ್ತು ಅಂತ ಹೇಳ್ಬಿಟ್ಟು ಅಜ್ಜಿ ತಾತಂಗೆ ಗೆಣಸು ಬೇಯಿಸ್ಕೊಡೋಣ ಅಂತ ಬೆಳಗ್ಗೆನೇ ಗೆಣಸನ್ನ ಬೇಯಿಸ್ಕೊಡ್ತಾಯಿದ್ರು. ಈ ಥರ ತೊಳೆದ್ಬಿಟ್ಟು ಸಣ್ಣ ಸಣ್ಣದಾಗಿ ಈ ಥರ ಪೀಸ್ ಮಾಡಾಕಿದ್ರೆ ಬೇಗ ಬೇಯುತ್ತೆ. ಕುಕ್ಕರಲ್ಲಿ ಮಾಡೋದ್ರಿಂದ ಒಂದೆರಡು ವಿಜಲ್ ಮಾಡಿದ್ರೆ ಸಾಕು, ಚೆನ್ನಾಗಿ ಗೆಣಸು ಬೆಂದಿರುತ್ತೆ. ಗೆಣಸೆಲ್ಲ ತಿಂದ್ಬಿಟ್ಟು ನಮ್ಮ ಶಿಂಬುಂಗೆ ಸ್ನಾನ ಮಾಡಿಸೋಣ ಬಿಸಿಲಿತ್ತಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಸ್ನಾನ ಮಾಡಿಸೋಣ ಅಂತ ನನ್ನ ತಂಗಿ ಸ್ನಾನ ಮಾಡಿಸ್ತಾಯಿದ್ಲು. ಜಾಸ್ತಿ ನನ್ನ ತಂಗಿನೇ ಮಾಡಿಸೋದು, ನಾನೇ ಕಮ್ಮಿ ಜಾಸ್ತಿ ಸ್ನಾನ ಮಾಡಿಸೋದು. ಫುಲ್ಲು ವೀಡಿಯೋ ಬೇಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನಮ್ಮ ಶಿಂಬುಂದು ಏನೇನು ರೆಸಿಪೀಸ್, ಊಟ ಏನೇನು ಕೊಡ್ತೀವಿ ಅಂತ. ಅದಾದಮೇಲೆ ಕರೆಂಟ್ ಬಿಲ್ ಕಟ್ಟೋಣ ಅಂತ ಬಂದು ಕರೆಂಟ್ ಬಿಲ್ ಕಟ್ಕೊಂಬರ್ಬೇಕಾದ್ರೆ ಏನಪ್ಪ ಇಷ್ಟೊಂದು ಬಸ್ಸು ಕುಣಿಗಲ್ಲಲ್ಲಿ. ಇವತ್ತೇ ನಾನು ಇಷ್ಟೊಂದು ಬಸ್ನ ನೋಡಿದ್ದು ನಿಜವಾಗ್ಲೂ. ಎಲ್ಲೂ ಕಾಲಿಕ್ಕಕ್ಕೂ ಜಾಗ ಇಲ್ಲ, ಫುಲ್ಲು ಜನ. ಈ ಥರ ಬಸ್ಸು ನೋಡಿದ್ರೆ ಏನಂದರೆ ಎಲೆಕ್ಷನ್ ಟೈಮು ಸಿದ್ದರಾಮಯ್ಯ ಅವ್ರು ಬರ್ತಾಯಿದ್ರು ಅಂತ ಹೇಳ್ಬಿಟ್ಟು ಎಷ್ಟೊಂದು ಜನ ಎಲ್ಲ ಹಳ್ಳಿಗಳಿಂದ ಬಂದಿದ್ದರು. ಅದಾದಮೇಲೆ ಒಂದೆರಡು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರಲಿಲ್ಲ, ಇವಾಗ ಆ್ಯಡ್ ಮಾಡಿದ್ದೀನಿ ವಿಡಿಯೋದಲ್ಲಿ. ಇದು ಎಕ್ಸಾಮ್ ಲಾಸ್ಟ್ ಡೇ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ಬಿಟ್ಟು ನಮ್ಮ ಕುಣಿಗಲ್ಲಲ್ಲಿರೋ ಅಣ್ಣವ್ರ ಮನೆ ಹೋಟೆಲ್ಗೆ ಹೋಗಿದ್ವಿ. ನಮ್ಮ ಕುಣಿಗಲ್ ಟೌನಲ್ಲೇ ಇರೋದು. ಲಾಸ್ಟ್ ಡೇ ಅಂತ ಎಲ್ಲರೂ ಹೋಗಿದ್ವಿ. ಅವ್ರೊಂದು ಸ್ವಲ್ಪ ಬರೋದು ಲೇಟ್ ಆಯಿತು, ನಾವು ಅಷ್ಟರಲ್ಲಿ ಒಳಗಡೆ ಹೋಗಿದ್ವಿ. ಚೆನ್ನಾಗಿದೆ. ಪ್ರೈಸ್ ಎಲ್ಲ ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು. ಫುಡ್ ಕ್ವಾಲಿಟಿ ನೋಡೋದಾದರೆ ನಾವು ಕೊಟ್ಟಿರೋ ಪ್ರೈಸ್ಗೆ ವರ್ತ್ ಅಂತ ಹೇಳ್ಬೋದು. ಅದಾದಮೇಲೆ ಇದು ಯುಗಾದಿ ಹಬ್ಬದ ಬಟ್ಟೆ ಶಾಪಿಂಗ್. ನಾವು ಎಲ್ಲಿ ತಗೊಳೋದಂದರೆ ನಮ್ಮ ಕುಣಿಗಲ್ಲಿರೋ ಗುರುದೇವ್ ಇಲ್ಲ ರೂಬಿಕ್ಸ್ ಅಂತ ಇದೆ, ಇವೆರಡು ಅಂಗಡಿಲೇ ನಾವು ಜಾಸ್ತಿ ತಗೊಳೋದು. ಈ ಸತಿ ಯಾಕೋ ಜಾಸ್ತಿ ಕಲೆಕ್ಷನ್ಸೇ ಇರಲಿಲ್ಲ, ಹಬ್ಬ ಆದ್ರೂ ಜಾಸ್ತಿ ಕಲೆಕ್ಷನ್ಸ್ ಇರಲಿಲ್ಲ. ನಮಗೊಂದು ಇಷ್ಟ ಆದರೆ ಒಂದು ಇಷ್ಟ ಆಯ್ತಿರಲಿಲ್ಲ. ಫಸ್ಟ್ ಹೆಣ್ಮಕ್ಳು ಅಂದರೆ ಕೇಳಬೇಕಾಗಿದ್ದು ಅದು ಇದು ಅಂತಲೇ ಇರ್ತೀವಿ ಬಟ್ಟೆ ವಿಷಯದಲ್ಲಿ ಮಾತ್ರ. ನಮಗೆಲ್ಲ ನಮ್ಮ ಅಕ್ಕನೇ ಕೊಡಿಸಿದ್ರು ಬಟ್ಟೆನ, ಅದಕ್ಕೇ ನಾವೇನು ತಾಣಕ್ಕೆ ಹೋಗಲಿಲ್ಲ. ಇಲ್ಲಿ ನಮ್ಮ ಮಾಮನ ಮಕ್ಳಿಗೆ ಅಂತ ತಾಣಕ್ಕೆ ಅಂತ ಬಂದಿದ್ವಿ. ನಮ್ಗೆ ಇಷ್ಟ ಆದರೆ ನಮ್ಮ ಅಜ್ಜಿಗೆ ಇಷ್ಟ ಆಯ್ತಿರ್ಲಿಲ್ಲ ಜಾಸ್ತಿ. ನಮ್ಮ ಅಜ್ಜಿ ಸೆಲೆಕ್ಟ್ ಮಾಡಬೇಕಲ್ವ, ಅವ್ರು ಸ್ಕೂಲ್ಗೆ ಹೋಗ್ತಾರೆ, ತುಂಡ ಆಗಿಬಿಡುತ್ತೆ, ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ಹೋಗ್ತಾ ಇರ್ತಾರೆ, ಜಾಸ್ತಿ ವೇರ್ ಮಾಡಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಒಂದು ಸ್ವಲ್ಪ ಉದ್ದುದ್ದು ತೆಗೀರಿ ಅದು ಇದು ಅಂತಲೇ ಇತ್ತು. ಹಂಗೆ ನೋಡ್ತಾ ಅಲ್ಲೇ ಟೈಮ್ ಬಂದು 1 ಗಂಟೆ ಆಗೋಗ್ಬಿಟ್ಟಿತ್ತು. ನಾವು ಹೋಗಿದ್ದು 12 ಗಂಟೆಗೆ. ಹಬ್ಬದ ಟೈಮ್ ಅಂದರೆ ಗೊತ್ತಲ್ಲ ಎಷ್ಟು ಜನ ಇರ್ತಾರೆ ಅಂತ. ಅದಕ್ಕೆ ಹಬ್ಬಕ್ಕೆ ಒಂದು 2 ದಿವಸ ಮುಂಚೆನೇ ಹೋಗಬೇಕು. ಬಟ್ಟೆ ಕಲೆಕ್ಷನ್ಸ್ ಇರುತ್ತೆ, ಅವಾಗಿನ್ನೂ ಯಾರು ಜಾಸ್ತಿ ಜನ ತಾಂಡಿರಲ್ಲ. ಹಬ್ಬ ಹತ್ರ ಮಾಡ್ಕೊಂಡೋದ್ರೆ ಇದೇನೆ, ಕಲೆಕ್ಷನ್ಸ್ ಇರಲ್ಲ, ಇದ್ರೆ ಸೈಜ್ ಇರಲ್ಲ. ಅದಾದಮೇಲೆ ಒಂದು ಸ್ವಲ್ಪ ವೀಡಿಯೋನ ಎಲ್ಲ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ, ಕ್ಲಿಪ್ಪಿಂಗ್ಸ್ ಎಲ್ಲ. ನಾನು ವೀಡಿಯೋ ಮಾಡ್ತಿದ್ದಿದ್ದು ನೋಡಿ ಅವರೆಲ್ಲ ವ್ಲಾಗ್ ಮಾಡ್ತಿದ್ದೀರಾ ಅಂತ ಕೇಳ್ತಾಯಿದ್ರು. ನಾವು ಯಾವಾಗಲೂ ಜಾಸ್ತಿ ಅಲ್ಲೇ ಅಲ್ವಾ ಹೋಗೋದು ಅದಕ್ಕೆ. ಮತ್ತು ಇವಾಗ ನಾವು ಕುಣಿಗಲ್ಲಿರುವಂತಹ ಜಸ್ಟ್ ಬೇಕಿಗೆ ಬಂದಿದ್ದೀವಿ. ಹಂಗೆ ಕೇಕ್ ತಗೊಂಡೋಗೋಣ ಸುಮ್ಮನೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು. ಏನು ಯಾರ್ದು ಸೆಲೆಬ್ರೇಷನ್ ಏನೂ ಇರಲಿಲ್ಲ, ಸುಮ್ಮನೆ ಬಂದ್ವಿ. ಇಲ್ಲಿ ಕೇಕ್ ಎಲ್ಲ ತುಂಬ ಡಿಫ್ರೆಂಟ್ ಆದ ಈ ಥರ ಪೇಸ್ಟ್ರಿ ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ. ಆದರೆ ಪ್ರೈಸ್ ಮಾತ್ರ ಹೆವಿ ಹೇಳ್ತಾರೆ. ನಾವೇನು ಜಾಸ್ತಿ ತಗೊಂಡಿಲ್ಲ, ಒಂದು 2 ಪೀಸ್ ಅಷ್ಟೇ, ಒಂದು ಕೇಕ್ ಅಲ್ಲೇ ಕಟ್ ಮಾಡಿಸ್ಕೊಂಡು ತಗೊಂಡ್ವಿ. ಅದಾದಮೇಲೆ ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಬಿಸಿಲು ಮಾತ್ರ, ಈ ಬಿಸಿಲಲ್ಲಿ ಮಾತ್ರ ಹೋಗ್ಬಾರ್ದು. ಹೋದರೆ ಬೆಳಗ್ಗೆನೇ ಹೋಗ್ಬಿಟ್ಬಿಟ್ಟು ಬೇಗ ಶಾಪಿಂಗ್ ಮಾಡ್ಕೊಂಡು ಬಂದುಬಿಡ್ಬೇಕು. ನಾವು ಇವಾಗ ಮನೆಗೆ ಹೋದ್ವಿ. ಅದಾದಮೇಲೆ ಇದು ಸಂಜೆ ವ್ಲಾಗ್. ನಾನು ಯಾವಾಗಲೂ ನಮ್ಮ ಶಾಪ್ ಅಂತ ಹೇಳ್ತಾ ಇರ್ತೀನಿ. ನಮ್ಮಮ್ಮ ಶಾಪ್ ಹತ್ರ ಹೋಗಿರ್ತಾರೆ ಅಂತ. ಇದೇ ನಮ್ಮ ಶಾಪು. ನಾವು ಒಂದು ಹಾಲಿನ ಡೈರಿ ಇಕ್ಕಿದ್ದೀವಿ. ಎಲ್ಲಿ ಅಂದರೆ ನಮ್ಮ ಕುಣಿಗಲ್ MSL ಹತ್ರ. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ, ಇದರಲ್ಲೇ ನಾನು ಆ್ಯಡ್ ಮಾಡಿದ್ದೀನಿ. ನಮ್ಮ ಮಾಮನ ಮಗಳದು ರಿಸಲ್ಟ್ ಇತ್ತು. ಇಬ್ಬರು ಬೇರೆ ಬೇರೆ ಸ್ಕೂಲಲ್ಲೇ ಓದ್ತಾ ಇರೋದು. ಇವಳು ಓದ್ತಿರೋದು ನಮ್ಮ ಮನೆ ಹತ್ರನೇ ಇರೋ BGS ಅಲ್ಲಿ. ರಿಸಲ್ಟ್ ನೋಡ್ಬೋದು. ಅವಳು ಜಾಸ್ತಿ ಹೋಗೇ ಇರಲಿಲ್ಲ ಸ್ಕೂಲಿಗೆಲ್ಲ, ಹುಷಾರಿರಲ್ಲ ಅಂತ ಹೇಳ್ಬಿಟ್ಟು. ಆದರೂ ಇಷ್ಟೊಂದು ಜಾಸ್ತಿ ಮಾರ್ಕ್ಸ್ ತೆಗ್ದಿದ್ಲು, 95% ತೆಗ್ದಿದ್ಲು. ಅವಳು ಓದ್ತಿರೋದು UKG. ನೆಕ್ಸ್ಟ್ ನಾವು ಹೋಗಿದ್ದು ಸ್ವಾಮಿ ವಿವೇಕಾನಂದ ಸ್ಕೂಲಿಗೆ. ಇದು ನಮ್ಮ ತೇಜು ಓದ್ತಿರೋದು. ಅವಳು ಅಷ್ಟೇ 98% ತೆಗ್ದಿದ್ಲು. ಆಮೇಲೆ ನಮ್ಮ ಮಾಮ ಎಲ್ಲ ಮನೆಗೆ ಬಂದಿದ್ದರು TV ಫಿಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ನನ್ನ ತಮ್ಮ ನೋಡಿ ಆಟ ಮಾಡ್ತಾ ಇದ್ದ. ನಮ್ಮ ಮಾಮಂಗೆ ಅಂತ ಹೇಳ್ಬಿಟ್ಟು ಚಿಕನ್ ಬಿರಿಯಾನಿ ಮಾಡಿದ್ದೆ. ಚಿಕನ್ ಬಿರಿಯಾನಿ ಚೆನ್ನಾಗೇ ಆಗಿತ್ತು. ಎಲ್ಲ ತಿಂದ್ಬಿಟ್ಟು ನಮ್ಮ ಮಾಮ ಚೆನ್ನಾಗಾಗಿದೆ ಅಂತ ಹೇಳ್ತು. ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇಲ್ಲಿವರೆಗೂ ಪೇಷನ್ಸಿಂದ ನೋಡಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.